ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇದು ಸರ್ಕ್ಯುಲರ್ ಟೈಪ್ ಪಜಲ್ ಅಲ್ಲಿ ಥರ್ಡ್ ಸೆಷನ್ ಅಂದ್ರೆ ಲೆವೆಲ್ 3. ಇವಾಗ ಅಂದ್ರೆ ಪಿಒ ಪ್ರೀ ಲೆವೆಲ್ದು ನಾನು ಹೇಗೆ ಸಾಲ್ವ್ ಮಾಡೋದು ಅಂತ ಅಪ್ರೋಚ್ ಹೇಳಿದ್ದೀನಿ. ಕ್ಲಬ್ ಟು ಪ್ರೀ ಲೆವೆಲ್ ಪಜಲ್ ಸರ್ಕಲ್ ಬೇಸ್ಡ್ ಹೇಗೆ ಅಂತ. ಸೊ ಇವಾಗ ಮೇನ್ಸ್ ಲೆವೆಲ್, ಇದು ಮೇನ್ಸಿಗೆ ಬರುವಂತ ಕ್ವಶನ್. ಏಕೆಂತಂದ್ರೆ ಇಲ್ಲಿ ನೋಡಿ, ಇದರಲ್ಲಿ ಬ್ಲಡ್ ರಿಲೇಷನ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ತರ ವೇರಿಯಬಲ್ ಇರುತ್ತೆ, ಬ್ಲಡ್ ರಿಲೇಷನ್ ಇರುತ್ತೆ. ಸೊ ಬ್ಲಡ್ ರಿಲೇಷನ್ ಇದ್ರೆ ಪಕ್ಕ ಮೇನ್ಸ್ ಕ್ವಶನ್ ಅಂತ. ಸೊ ತುಂಬಾ ಜನ ಬ್ಲಡ್ ರಿಲೇಷನ್ ಯಾವುದಕ್ಕೆ ಮಿಕ್ಸ್ ಮಾಡಿದ್ರು ಅಟೆಂಡ್ ಮಾಡಲ್ಲ, ಅಂದ್ರೆ ಬಿಟ್ಬಿಡ್ತಾರೆ ಈಸಿ ಇದ್ರೂನು. ಅಂದ್ರೆ ಅಂದ್ರೆ ಎಲ್ಲಾರು ಹೇಳೋದು ಅದೇನೆ, ಟ್ಯೂಟರ್ಸ್ ಬ್ಲಡ್ ರಿಲೇಷನ್ ಎಲ್ಲ ಮಿಕ್ಸ್ ಇದ್ರೆ ಬಿಡಿ ಅಂತ. ಬಟ್ ಸ್ಟಿಲ್ ನಾನು ಅಂದ್ರೆ ಗೊತ್ತಿರ್ಲಿ ಹೇಗೆ ಅಪ್ರೋಚ್, ನನ್ನ ಅಪ್ರೋಚ್ ಹೇಗೆ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಬೇಕು ಅಂತ ಮಾಡ್ತಿರೋದು ಮೇನ್ಸ್ ಲೆವೆಲ್. ಸೊ ಇದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಲಾಸ್ಟ್ ಕ್ಲಾಸ್ ಆಗಿರುತ್ತೆ, ಸರ್ಕ್ಯುಲರ್ದು ಅರೇಂಜ್ಮೆಂಟ್. ಸೊ ನೆಕ್ಸ್ಟ್ ಪಜಲ್ ಸಾಲ್ವ್ ಮಾಡಿಸ್ತೀನಿ, ಅಂದ್ರೆ ಸಾಲ್ವ್ ಮಾಡ್ತೀನಿ. ಅಂದ್ರೆ ನನ್ನ ಅಪ್ರೋಚ್ ಹೇಗಿದೆ ಅಂತ ಹೇಳಿ ತೋರಿಸ್ಬಿಡ್ತೀನಿ, ನೀವು ಫಾಲೋ ಮಾಡ್ಬೋದು. ನಿಮಗೆ ಬೆಟರ್ ಅಪ್ರೋಚ್ ಗೊತ್ತಿದ್ರೆ ಪ್ಲೀಸ್ ಶೇರ್ ಮಾಡಿ, ನಾವು ಶೇರ್ ಮಾಡ್ಕೊಂಡು ಎಲ್ಲರ ಜೊತೆಗೆ ಕಲಿಯೋಣ. ಸೊ ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ಪಜಲ್ ಅಥವಾ ಸಿಟಿಂಗ್ ಅರೇಂಜ್ಮೆಂಟ್ ಬೇಕು ಅಂತಂದ್ರೆ, ಕ್ವಶನ್ ಬೇಕು ಅಂದ್ರೆ ನೀವು ತಿಳಿಸ್ಬೋದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ. ಅಂಡ್ ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಮೋರ್ ದ್ಯಾನ್ 100 ಸಿಟಿಂಗ್ ಅರೇಂಜ್ಮೆಂಟ್ಸ್ ಸೆಟ್ಸ್ ಸಿಗುತ್ತೆ ಫ್ರೀ ಆಗಿ. ಕ್ವಿಜ್ ಟೈಪ್ ಸಿಗುತ್ತೆ, PDF ಟೈಪ್ ಸಿಗುತ್ತೆ. ಸೊ ನೀವು ಜಾಯ್ನ್ ಆದ್ರೆ ನಾನು ಅಲ್ಲಿ PDF ನ ಶೇರ್ ಮಾಡಿರ್ತೀನಿ ಕ್ವಶನ್ಸ್. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ನಾನು ಮೊದಲೇ ಸಾಲ್ವ್ ಮಾಡಿಲ್ಲ ಇದನ್ನ. ಸೊ ನೀವು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾನೆ ಸಾಲ್ವ್ ಮಾಡೋದು. ಸೊ ಲೆಟ್ಸ್ ಸಾಲ್ವ್. ನೋಡಿ ಅಲ್ಲಿ ಏನು ಕೊಟ್ಟಿದ್ದಾರೆ, ದೇರ್ ಆರ್ 8 ಪರ್ಸನ್ ಇನ್ ಫ್ಯಾಮಿಲಿ. ಓಕೆ, 8 ಪರ್ಸನ್ ಸರ್ಕ್ಯುಲರ್ ಫೇಸಿಂಗ್ ದ ಸೆಂಟರ್, ಫೇಸಿಂಗ್ ಸೆಂಟರ್ ಅಂತೆ. ಸೊ ಫೇಸಿಂಗ್ ಇನ್ 8 ಮೆಂಬರ್ಸ್. ಸೊ 8 ಮೆಂಬರ್ಸ್, ಇದು ಮೈನ್ಸ್ ಲೆವೆಲ್ ಪಜಲ್ ಅಲ್ವಾ. ಸೊ ಮೈನ್ಸ್ ಅಲ್ಲಿ ಹೋದ್ರೆ ಮೈನ್ಸ್ ಲೆವೆಲ್. ಸೊ ನಾನು ಮೊದಲೇ ಪಾಸಿಬಿಲಿಟಿ ತಗೊಳ್ಳಲ್ಲ. ಅಮಾಂಗ್ ದೀಸ್ ಆರ್ 3 ಡಾಕ್ಟರ್ಸ್, 2 ಇಂಜಿನಿಯರ್ಸ್ ಅಂಡ್ 2 ಆಥರ್ಸ್. ಸೊ 3 ಡಾಕ್ಟರ್ಸ್, 2 engineers, 2 authors, 1 painter. Authors, 1 painter. ಸೊ ಅಲ್ಲಿ 8 ಮೆಂಬರ್ಸ್ ಆದ್ರು, 1 painter ಅಂತೆ. ಸೊ ಈ ತರ ಬರ್ಕೊಳ್ಳಿ. ಟೈಮ್ ಇರುತ್ತೆ, ಹರಿಯಾಗಿ ಬೇಗ ಬೇಗ ಮಾಡ್ಬೇಕು ಅಂತ ಹೋಗ್ಬೇಡಿ. ಮೇನ್ಸ್ ಅಲ್ಲಿ ಟೈಮ್ ಇರುತ್ತೆ, ಹೇಗೆ ನೀವು ಟ್ಯಾಕಲ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಟೈಮ್ ಅಂತೂ ಇರುತ್ತೆ ಮೇನ್ಸ್ ಅಲ್ಲಿ. ಈಚ್ ಪರ್ಸನ್ ಹ್ಯಾಸ್ ಓನ್ಲಿ 1 occupation. ಓಕೆ, ದೇರ್ ಆರ್ 3 ಮ್ಯಾರಿಡ್ ಕಪಲ್ಸ್ ಇನ್ ದ ಫ್ಯಾಮಿಲಿ ಅಂಡ್ ನೋ ಅನ್ಮ್ಯಾರಿಡ್ ಫೀಮೇಲ್. 3 ಜನರೇಷನ್ ಆರ್ ದೇರ್ ಇನ್ ಫ್ಯಾಮಿಲಿ. ಸೊ 3 ಜನರೇಷನ್ ಅಂತೆ, 3 ಜನರೇಷನ್ ಅಂಡ್ 3 ಮ್ಯಾರಿಡ್ ಕಪಲ್. ಸೊ 3 ಮ್ಯಾರಿಡ್ ಕಪಲ್. ಸೊ ಫೀಮೇಲ್ ಇದಾರಲ್ಲ ಅವರೆಲ್ಲರಿಗೂ ಮದುವೆ ಆಗಿದೆ. ಫೀಮೇಲ್ ಎಲ್ಲರಿಗೂ ಮದುವೆ ಆಗಿದೆ ಅಂದ್ರೆ 3 ಫೀಮೇಲ್ ಇದಾರೆ ಅಂತ ಫಿಕ್ಸ್ ಆಯ್ತು. ಸೊ ಇನ್ನು ಉಳಿದರ್ ನೋಡೋಣ. ಅಂಡ್ ನೋ ಅನ್ಮ್ಯಾರಿಡ್ ಅಂತಂದ್ರೆ ಅನ್ಮ್ಯಾರಿಡ್ ಫೀಮೇಲ್ ಇಲ್ಲ, ಅನ್ಮ್ಯಾರಿಡ್ ಮೇಲ್ ಇರ್ಬೋದು ಅಂತ ಅಲ್ಲಿಗೆ. ಡಿ ಹ್ಯಾಸ್ 2 ಚಿಲ್ಡ್ರನ್. ಜಿ ಅಂಡ್ ಎಚ್ ಆರ್ ಚಿಲ್ಡ್ರನ್ಸ್ ಆಫ್ ಇ ಅಂಡ್ ಸಿ ರೆಸ್ಪೆಕ್ಟಿವ್ಲಿ. ಎಫ್ ಇಸ್ ವೈಫ್ ಆಫ್ ಡಿ ಅಂಡ್ ಓಕೆ. ಫಸ್ಟ್ ಈ ತರ ಬಂದಾಗ ನಿಮಗೆ ಫುಲ್ ಈಗ ನೋಡಿ, ಇದು ಈಗ ಕ್ಲಬ್ ಮಾಡಿದಾರಲ್ಲ. ಸೊ ಬ್ಲಡ್ ರಿಲೇಷನ್ಗೆ ಜಾಸ್ತಿ ಕ್ಲೂ ಇದೆಯಾ, ಅಥವಾ ನೀವು ಪರ್ಸನ್ ನ ಪ್ಲೇಸ್ ಮಾಡಿ ಸಿಟಿಂಗ್ ಅರೇಂಜ್ಮೆಂಟ್ ಗೆ ಜಾಸ್ತಿ ಕ್ಲೂ ಇದೆಯಾ ಅಂತ ನೋಡಿ. ಸೊ ಫಸ್ಟ್ ಸೆಂಟೆನ್ಸ್ ಹೋದಾಗಲೇ ಓದಾಗಿದೆ, ಬ್ಲಡ್ ರಿಲೇಷನ್ಗೆ ತುಂಬಾ ಕ್ಲೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬ್ಲಡ್ ರಿಲೇಷನ್ ನ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಡಿ ಹ್ಯಾಸ್ 2 ಚಿಲ್ಡ್ರನ್ ಅಂತೆ. ಸೊ ಡಿ ಮೇಲ ಫಿಮೇಲ ಗೊತ್ತಿಲ್ಲ. ಡಿ ಹ್ಯಾಸ್ 2 ಚಿಲ್ಡ್ರನ್ಸ್. ಜಿ ಅಂಡ್ ಎಚ್ ಆರ್ ಚಿಲ್ಡ್ರನ್ಸ್ ಆಫ್ ಇ ಅಂಡ್ ಸಿ ರೆಸ್ಪೆಕ್ಟಿವ್ಲಿ. ಸೊ ಜಿ ಇ ಇಗೆ ಅಂಡ್ ಎಚ್, ಜಿ ಅಂಡ್ ಎಚ್ ಆರ್ ರೆಸ್ಪೆಕ್ಟಿವ್ಲಿ ಅಂದ್ರೆ ಜಿ ಗೆ ಇ, ಎಚ್ ಗೆ ಸಿ, ಎಚ್ ಅಂದ್ರೆ ಸಿ. ಓಕೆ, ನೆಕ್ಸ್ಟ್ ಎಫ್ ಈಸ್ ವೈಫ್ ಆಫ್ ಡಿ. ಸೊ ಎಫ್ ವೈಫ್ ಆಫ್ ಡಿ ಅಂದ್ರೆ ಸೊ ಇದು ಮೇಲು. ಸೊ ಇವರಿಬ್ರು ಮ್ಯಾರಿಡ್. ಸೊ ಇಲ್ಲೊಂದು ಫಿಮೇಲ್ ಬರಲೇಬೇಕು. ಡಿ ಜೊತೆ ಇವ್ರಿಗೆ ಸಂಬಂಧ ಇಲ್ಲ. ಸೊ ಜಿ ಎಚ್ ಇಲ್ಲಿ ಬರಲ್ಲ. ಅಂಡ್ ಮದರ್ ಆಫ್ ಎ ಬಿ ಎ. ಸೊ ಮದರ್ ಆಫ್ ಬಿ ಎ. ಸೊ ಬಿ ಎ ಜೆಂಡರ್ ಗೊತ್ತಿಲ್ಲ. ಸೊ ಬಿ ಎ, ಸೊ ಫಿಮೇಲ್ ಇಲ್ಲಿ ಬರಲೇಬೇಕು. ಇಲ್ಲಿ ಎರಡು 3 ಮ್ಯಾರಿಡ್ ಕಪಲ್ ನಿಮಗೆ ಸಿಕ್ತು. 3 ಜನರೇಷನ್ ಅಂತೆ ನೋಡೋಣ. ಸಿ ಇಸ್ ಎ ಫಿಮೇಲ್ ಬಟ್ ನಾಟ್ ವೈಫ್ ಆಫ್ ಎ. ಸೊ ಸಿ ಫಿಮೇಲ್ ಅಂತೆ. ವೈಫ್ ಆಫ್ ಎ ಅಲ್ಲ ಅಂದ್ರೆ ವೈಫ್ ಆಫ್ ಬಿ ಆಗಿರ್ಬೋದು. ಸೊ ಲೆಟ್ಸ್ ಸಿ. ಜಿ ಇಸ್ ಗ್ರ್ಯಾಂಡ್ ಸನ್ ಆಫ್ ಡಿ. ಸೊ ಜಿ ಗ್ರ್ಯಾಂಡ್ ಸನ್ ಆಫ್ ಡಿ ಅಂತ ಅಂದ್ರೆ ಸೊ ಎ ಇದಕ್ಕೆ ಮದುವೆ ಇಲ್ಲ, ಬೇರೆ ಮದುವೆ ಆಯ್ತು. ಸೊ ಜಿ ನ ಗ್ರ್ಯಾಂಡ್ ಸನ್ ಇಲ್ಲಿಗೆ ಬರ್ಕೊಳ್ಳಿ. ಅಂದ್ರೆ ನೆಕ್ಸ್ಟ್ ಜನರೇಷನ್ ಅದು 1 ಜನರೇಷನ್, 2 ಜನರೇಷನ್, 3 ಜನರೇಷನ್. ಸೊ ಇದು ಫಸ್ಟ್ ಜನರೇಷನ್, ಇದು ಸೆಕೆಂಡ್ ಜನರೇಷನ್, 3 ಜನರೇಷನ್ ಅಂತ ಗೊತ್ತಾಯ್ತು ನಿಮಗೆ. ಸೊ ಎಲ್ಡರ್ ಇವರೇನೆ, ಡಿ ಅಂತ ಗೊತ್ತಾಯ್ತು ಇದರಿಂದ. ಇಟ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಸಿ ಅಂಡ್ ಎ. ಜಿ ಸಿಟ್ಸ್
ಜಿ ಎ ಗ್ರ್ಯಾಂಡ್ ಸನ್ ಆಫ್ ಡಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಸಿ ಅಂಡ್ ಎ. ಸೊ ಇವಾಗ ಇಲ್ಲಿ ಸೈಡ್ ಅಲ್ಲಿ ಸೊ ಜಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಸಿ ಅಂಡ್ ಎ ಅಂತೆ. ಸೊ ಬಿಟ್ವೀನ್, ಓಕೆನಾ. ನೆಕ್ಸ್ಟ್ ಅಂಡ್ ಓನ್ಲಿ ಇ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಬಿ ಅಂಡ್ ಎಫ್. ಓನ್ಲಿ ಇ ಅಂತ ಅಂದ್ರೆ ಕಂಟಿನ್ಯೂಸ್ ಆಗಿದೆ ಅಂತ, ಬಿ ಅಂಡ್ ಎಫ್ ಇ ಎಫ್ ಈ ತರನೇ ಇದಾರೆ ಕಂಟಿನ್ಯೂಸ್ ಆಗಿ ಅಂತ. ಇದು ಮಿಡಲ್ ಅಂತ ಅಂದ್ರೆ ಈಗ ಸರ್ಕಲ್ ಅಂದ್ರೆ ಇಲ್ಲೂ ಇರ್ಬೋದು, ಇಲ್ಲಿದ್ಬಿಟ್ಟು ಇಲ್ಲಿದ್ದು ಎ ಸಿ ಇಲ್ಲಿರ್ಬೋದು, ಸಿ ಜಿ ಇಲ್ಲಿ ಬರ್ಬೋದು. ಸೊ ಅಕ್ಕಪಕ್ಕ ಒಬ್ಬೊಬ್ರು ಇರ್ಬೋದು. ಬಟ್ ಇದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಇವರು ಇದನ್ನ ಹೆಂಗ್ ತಗೋಬೇಕು ಅಂದ್ರೆ ಈಗ ಹಿಂಗಿದೆ. ಸೊ ಇಲ್ಲೇ ಬಿ ಎಫ್ ಇ ಇಲ್ಲೇ ಬರುತ್ತೆ, ಮಿಡಲ್ ಅಲ್ಲಿ ಯಾರು ಇಲ್ಲ ಅಂತ. ಈ ಕಡೆ ಸೈಡ್ ಇರ್ಬೋದು, ಈ ಕಡೆ ಸೈಡ್ ಯಾರು ಇಲ್ಲ ಅಂತ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಸಿ ಅಂಡ್ ಬಿ ಬಟ್ ಹಿ ಈಸ್ ನಾಟ್. ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಬಿ ಅಂಡ್ ಸಿ. ಬಿ ಅಂಡ್ ಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಬಿ ಇ ಎಫ್ ಕಂಟಿನ್ಯೂಸ್ ಇರಬೇಕು ಅಂದ್ರೆ ಸೊ ಈ ಕಡೆನೆ ಬರಬೇಕು ಸಿ, ಅಂದ್ರೆ ಕಂಟಿನ್ಯೂಸ್ ಇರಲೇಬೇಕು. ಸೊ ಈ ಕಡೆ ಬರುತ್ತೆ ಸಿ. ಅದೇ ಹೇಗೆ ಅಂತ ಆಮೇಲೆ ಸೊ ಅರ್ಥ ಆಯ್ತು ಅನ್ಕೋತೀನಿ. ಸೊ ಒನ್ ಪರ್ಸನ್ ಇರಬೇಕು. ಸೊ ಇಲ್ಲಿ ಒನ್ ಪರ್ಸನ್ ಆಲ್ರೆಡಿ ಇದ್ದಾನೆ, ಇಲ್ಲಿ ಎಫ್ ಇದ್ದಾನೆ. ಸೊ ಇಲ್ಲಿ ಸಿ ಬರಬೇಕು. ಸೊ ಆ ಒನ್ ಪರ್ಸನ್ ಎಚ್ ಅಲ್ಲ, ಸೊ ಇಲ್ಲಿ ಎಚ್ ಬರಲ್ಲ ಅಂತ ಅರ್ಥ ಅಲ್ಲಿಗೆ. ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಬಿ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಹೂ ಇಸ್ ನಾಟ್ ಅಪೋಸಿಟ್ ಟು ಡಿ. ಸೊ ಬಿ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಅಂದ್ರೆ ಸೊ ಬಿ ಈಗ ಇಮಿಡಿಯೇಟ್ ನೇಬರ್. ಸೊ ಇಲ್ಲಿ ಎಚ್ ಬರಲ್ಲ ಜಿನೂ ಬರಲ್ಲ ಅಂತ ಅಲ್ಲಿಗೆ ಅರ್ಥ. ಓಕೆನಾ. ಎಚ್ ಬರಲ್ಲ ಜಿ ಬರಲ್ಲ. ಸೊ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಹೂ ಈಸ್ ನಾಟ್ ಅಪೋಸಿಟ್ ಟು ಡಿ. ಜಿ ಅಂಡ್ ಡಿ ಅಪೋಸಿಟ್ ಇಲ್ಲ ಅಂತ ಅಲ್ಲಿಗೆ ಅರ್ಥ. ಓಕೆನಾ. ಈಗ ನೋಡಿ ಡಿ ಇಲ್ಲಿ ಬಂದ್ರೆ ಇನ್ನ ಯಾರ್ಯಾರು ಉಳಿದ್ರು ಇಲ್ಲಿ, ಜಿ ಆಯ್ತು, ಎಚ್ ಆಯ್ತು, ಬಿ ಆಯ್ತು, ಸಿ ಆಯ್ತು. ಇನ್ನ ಟೈಮ್ ಸ್ವಲ್ಪ ಅದು ಕ್ವಿಸ್ ಟೈಪ್ ಅಲ್ಲಿ ಕೊಡ್ತೀನಲ್ಲ, ಅದಕ್ಕೆ ನಾನು ಮತ್ತೆ ಇದನ್ನೇ ಆಡ್ ಮಾಡ್ತೀನಿ. ಒಂದು ನಿಮಿಷ, ಕ್ವಶನ್ ಇಲ್ಲೇ ಬರುತ್ತೆ. ನೋಡಿ ಇದಿಷ್ಟು ಫ್ರೀ ಕ್ವಿಸಸ್ ಇದೆ. ನಾನು ಈ ಪಿ ಡಿ ಎಫ್ ನೆಲ್ಲ ಪ್ರೊವೈಡ್ ಮಾಡ್ತೀನಿ. ಟೆಲಿಗ್ರಾಮ್ ಜಾಯ್ನ್ ಆಗಿ. ಮತ್ತೆ ಅದನ್ನೇ ಕ್ವಶನ್ ಬರ್ತಿದೆ. ಓಕೆ, ಅದೇ ಕ್ವಶನ್ ಎಲ್ಲಿತ್ತು ನಾವು. ಸೊ ನೋಡಿ, ಸೊ ಇನ್ನ ಎ ಯಾರ್ಯಾರಿದ್ದಾರೆ ಹೇಳಿ ಇಲ್ಲಿ. ಇನ್ನ ಎ ಉಳಿದಿದೆ, ಸಿ ಆಗಿದೆ, ಬಿ ಡಿ ಜಿ ಆಗಲ್ಲ, ಎಚ್ ಆಗಲ್ಲ, ಎ ಬಿ ಸಿ ಡಿ ಇ ಎಫ್ ಜಿ. ಸೊ ಬಿ ಅಥವಾ ಡಿ ಅಥವಾ ಎ, ಬಿ ಪಕ್ಕ ಬರ್ಬೇಕು. ಇನ್ಯಾರು ಆಗಕ್ ಚಾನ್ಸ್ ಇಲ್ಲ. ಸೊ ಎ ಅಥವಾ ಡಿ ಇಲ್ಲಿ ಬರುತ್ತೆ, ಇಲ್ಲಿ ಎ ಆರ್ ಡಿ ಬರುತ್ತೆ ಅಂತ ಅರ್ಥ. ಉಳಿದಿರೋದು ಎರಡೇನೆ. ಸೊ ಈಗ ನೆಕ್ಸ್ಟ್ ಬಿ ಡಸ್ ನಾಟ್ ಸಿಟ್ ಆಪೋಸಿಟ್ ಟು ಫಿಮೇಲ್. ಬಿ ಇದೆಯಲ್ಲ, ಸೊ ಬಿ ಆಪೋಸಿಟ್ ಫೀಮೇಲ್ ಇಲ್ಲ, ಬಿ ಆಪೋಸಿಟ್ ಫೀಮೇಲ್ ಇಲ್ಲ ಅಂತ. ನೆಕ್ಸ್ಟ್ ಒನ್ ಆಫ್ ದ ಸನ್ ಆಫ್ ಈಸ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಒನ್ ಆಫ್ ದ ಸನ್ ಅಂದ್ರೆ ಇವರಿಬ್ರಲ್ಲಿ ಒಬ್ರು ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ ಇದ್ದಾರೆ. ಸೊ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ ಸನ್ ಇದ್ದಾನೆ. ಈ ತರ ಬರ್ಕೊಂಡಿರಿ, ಗೊತ್ತಾಗುತ್ತೆ. ನೆಕ್ಸ್ಟ್ ಫುಲ್ ಎಲ್ಲ ಓದ್ಬೇಕು. ಮೈನ್ಸ್ ಅಲ್ಲಿ ಇನ್ಸ್ಟ್ರಕ್ಷನ್ ಫುಲ್ ಓದ್ಬೇಕು ನೀಟಾಗಿ, ಆಮೇಲೆ ಪಾಸಿಬಿಲಿಟಿ. ಪರ್ಸನ್ ಹೂ ಇಸ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ ಅಂಡ್ ದ ಪರ್ಸನ್ ಹೂ ಇಸ್ ಇಮಿಡಿಯೇಟ್ ರೈಟ್ ಆಫ್ ಬಿ ಆರ್ ನಾಟ್. ಸೊ ಪರ್ಸನ್ ಹೂ ಇಸ್ ಇಮಿಡಿಯೇಟ್ ಲೆಫ್ಟ್ ಏನಿದೆ, ಪರ್ಸನ್ ಹೂ ಇಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ, ಇಮಿಡಿಯೇಟ್ ರೈಟ್ ಆಫ್ ಜಿ, ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ, ನಾಟ್ ಡಾಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ದ ಇಮಿಡಿಯೇಟ್ ನೇಬರ್ ಆಫ್ ಇ ನೈದರ್ ಆನ್ ಇಂಜಿನಿಯರ್ ನಾರ್ ಆನ್ ಡಾಕ್ಟರ್. ಎಚ್ ಇಸ್ ಎ ಪೇಂಟರ್. ಸೊ ಎಚ್ ಪೇಂಟರ್ ಅಂತೆ. ನೆಕ್ಸ್ಟ್ ದ ಇಮಿಡಿಯೇಟ್ ನೇಬರ್ ಆಫ್ ಇ ಆರ್ ನೈದರ್ ಆನ್ ಇಂಜಿನಿಯರ್ ನಾರ್ ಆನ್ ಡಾಕ್ಟರ್. ಇಮಿಡಿಯೇಟ್ ನೇಬರ್ ಆಫ್ ಇ ಡಾಕ್ಟರ್ ಅಲ್ಲ, ಇಂಜಿನಿಯರ್ ಕೂಡ ಅಲ್ಲ. ಎಚ್ ಏನಂತ ಕೊಟ್ಟಿದ್ದಾರೆ, ಎಚ್ ಪೇಂಟರ್. ಸೊ ಇದಿಷ್ಟು ನಮಗೆ ಬಂದಿರುವಂತ ಇನ್ಫಾರ್ಮೇಶನ್. ಓಕೆನಾ. ಆರ್ ನೈದರ್ ಆನ್ ಇಂಜಿನಿಯರ್ ನಾರ್ ಎ ಡಾಕ್ಟರ್, ಎಚ್ ಇಸ್ ಎ ಪೇಂಟರ್. ಸೊ ಈಗ ಇನ್ನೊಂದ್ಸಲ ಇನ್ಸ್ಟ್ರಕ್ಷನ್ ಕರೆಕ್ಟ್ ಇದೆಯಾ ಅಂತ ಗ್ಲಾನ್ಸ್ ಮಾಡ್ಕೊಳ್ಳೋಣ. Among them, three doctors, two engineers, two others. Okay, each person has only one of them. There are married couples. Okay, there are three married couples. So 1, 2, 3 married couples ಸಿಕ್ಕಿದ್ದಾರೆ. Next, no unmarried female. Okay, 3 generation are there in family. Okay, D has 2 children. So D has 2 children. E and H are children of E and C. So D and H ಇಬ್ರು ಬೇರೆ ಬೇರೆಗೆ ಮದುವೆ ಆಗಿರ್ಬೇಕು. So E and D ಗೆ childrens. Okay.
F is wife of D and mother of B and A. F is wife of D, mother of B and A. C is female but not wife of A. C is female ante but not wife of A ಅಂದ್ರೆ she must be wife of B. ಓಕೆನಾ? ಅಂದ್ರೆ ಫೀಮೇಲು ಅನ್ಮ್ಯಾರಿಡ್ ಇಲ್ಲ. ಸೊ ಬಿಗೆ ವೈಫ್ ಆಗಿರ್ಲೇಬೇಕು. ನೆಕ್ಸ್ಟ್ she is female but not wife of A. G is a grandson of T. G is grandson of T and sit exactly. ಸೊ ಇವಾಗ ಸಾಲ್ವ್ ಮಾಡೋಣ. ಇನ್ಸ್ಟ್ರಕ್ಷನ್ ಬರ್ಕೊಂಡಿದೀವಿ ನೀಟಾಗಿ ಕಾಣಿಸ್ತಿದ್ಯಾ? ಓಕೆ, ನೌ ವಿಲ್ ಟೇಕ್ ಅ ಸರ್ಕಲ್. ಅಗೈನ್ ಟ್ರೂ ಪಾಸಿಬಿಲಿಟಿ ತಗೊಳ್ಳೋಣ. ನೀವು ಆರಾಮಾಗಿ 10ರಿಂದ 15 ನಿಮಿಷ ಅಂತೂ ಇನ್ನೂ ಜಾಸ್ತಿನೇ ಕೊಡ್ಬೋದು ಎಕ್ಸಾಮ್ ಅಲ್ಲಿ. ಯಾರು ಸಾಲ್ವ್ ಮಾಡ್ತಾರೆ ಅದು ಮೇನು. ಈಗ ಡೈರೆಕ್ಟ್ ಇದಕ್ಕೆ ಪಾಸಿಬಿಲಿಟಿ ತಗೋತೀನಿ. ಇದು ನಿಮಗೆ ಗೊತ್ತಾಗಿದೆ ಅನ್ಕೊಡ್ತೀನಿ. ಸಿ ಪಕ್ಕ ಬಿ ಅಥವಾ ಎ ಅಥವಾ ಡಿ ಇರಬೇಕು. ಬಿ ಇ ಎಫ್ ಇದೇ ತರ ಇರಬೇಕು. ಸೊ ಬಿ ಇ ಎಫ್, ನೆಕ್ಸ್ಟ್ ಬಿ ಇ ಎಫ್. ಸೊ ಬಿ ಪಕ್ಕ ಗ್ಯಾಪ್ ಆದ್ಮೇಲೆ ಸಿ, ಬಿ ಪಕ್ಕ ಗ್ಯಾಪ್ ಆದ್ಮೇಲೆ ಸಿ. ನೆಕ್ಸ್ಟ್ ಏನಿದೆ? ಸೊ ಸಿ ಜಿ ಎ. ಸೊ ಸಿ ಫಾರ್ ಎಕ್ಸಾಂಪಲ್ ಎ ಇಲ್ಲಿ ಬರಲ್ಲ. ಸೊ ಎ ಇಲ್ಲಿ ಬಂದ್ರೆ ಜಿ ಮಿಡಲ್ ಬರಕ್ಕಾಗತ್ತಾ? ಇಲ್ಲೇ ಬರಬೇಕು ಎ, ಈ ಪಾಸಿಬಿಲಿಟಿ. ಸೊ ಜಿ ಇಲ್ಲೇ ಬರಬೇಕು. ಅರ್ಥ ಆಯ್ತು ಅನ್ಕೋತೀನಿ ಹೇಗೆ ಅಂತ. ಸೊ ಜಿ ಅಂಡ್ ಎಚ್ ಬಿ ಪಕ್ಕ ಬರಕ್ಕಾಗಲ್ಲ. ಸೊ ಜಿ ಅಂಡ್ ಎಚ್ ಬಿ ಪಕ್ಕ ಬರಕ್ಕಲ್ಲ. ಎ ಬಂದಾಗಿದೆ. ಸೊ ಇನ್ನು ಉಳಿದಿದ್ದು ಡಿ. ಸೊ ಡಿ ಬರಬೇಕು. ಇನ್ನು ಉಳಿದಿದ್ದು ಯಾರು? ಎ ಬಿ ಸಿ. ಸೊ ಎಚ್ ಇಲ್ಲಿ ಬರುತ್ತೆ. ಸೊ ಇದು ಒಂದು ಪಾಸಿಬಿಲಿಟಿ. ಸೊ ಈ ಪಾಸಿಬಿಲಿಟಿ ನೋಡೋಣ. ಸೊ ಬಿ ಸಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿ ಮತ್ತೆ ಎ ಮತ್ತೆ ಜಿ ಬರಬೇಕು. ಸೊ ಸಿ ಇಲ್ಲಿದೆ. ಎ ಇಲ್ಲಿ ಬಂದ್ರೆ ಮಾತ್ರ ಜಿ ಇಲ್ಲಿ ಬರಕ್ಕಾಗೋದು ಮಿಡಲ್ ಅಲ್ಲಿ. ಎ ಇಲ್ಲಿ ಬಂದ್ರು ಆಗಲ್ಲ. ಟೂ ಮೆಂಬರ್ಸ್ ಓಕೆ. ಎ ಇಲ್ಲಿ ಬಂದ್ರು ಆಗಲ್ಲ. ಸೊ ಎ ಇಲ್ಲೇ ಬರಬೇಕು. ಸೊ ಎ ಇಲ್ಲಿ ಬಂದ್ರೆ ಜಿ ಇಲ್ಲಿ ಬರುತ್ತೆ. ಸೊ ಜಿ ಇಲ್ಲಿ ಬಂತು ಅಂತಂದ್ರೆ ನೆಕ್ಸ್ಟ್ ಏನ್ ಕಂಡೀಷನ್ ಕೊಟ್ಟಿದ್ದಾರೆ? ಬಿ ಪಕ್ಕ ಜಿ ಎಚ್ ಬರಂಗಿಲ್ಲ. ಸೊ ಎಚ್ ಬರಂಗಿಲ್ಲ. ಎ ಇಲ್ಲ ಆಯ್ತು. ಇನ್ನು ಉಳಿದ ಡಿ. ಸೊ ಬಿ ಪಕ್ಕ ಡಿ ಬರಬೇಕು. ಸೊ ಇದು ಎಚ್. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ರು ನೋಡಿ, ಜಿ ಆಪೋಸಿಟ್ ಡಿ ಇಲ್ಲ ಅಂತ. ಸೊ ಜಿ ಆಪೋಸಿಟ್ ಡಿ ಇಲ್ಲ, ಕರೆಕ್ಟ್ ಇದೆ. ಜಿ ಆಪೋಸಿಟ್ ಡಿ ಇಲ್ಲ, ಕರೆಕ್ಟ್ ಇದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ರು? ಬಿ ಆಪೋಸಿಟ್ ಫೀಮೇಲ್ ನಂಬರ್ ಇಲ್ಲ. ಎ ಫೀಮೇಲಾ? ನೋ, ಎ ಮೇಲು. ಎ ಮೇಲ್ ಹೇಗೆ ಅಂತಂದ್ರೆ ಎ ಮೇಲ್ ಅಥವಾ ಫಿಮೇಲ್ ಎರಡು ಆಗಿರ್ಬೋದು. ಸೊ ಫಸ್ಟ್ ಈಗ ಮತ್ತೇನೊಂದ್ಸಲ ಇಲ್ಲಿವರೆಗೂ ಇನ್ಸ್ಟ್ರಕ್ಷನ್ ಓದಿದ್ವಿ ನಾವು, ಕರೆಕ್ಟ್ ಆಗಿದೆಯಾ ಅಂತ. ಇಲ್ಲಿವರೆಗೂ ಓದಿದ್ವಿ. ಸೊ ನೋಡೋಣ. ಎಕ್ಸಾಕ್ಟ್ಲಿ ಸಿ ಅಂಡ್ ಎ ಓನ್ಲಿ ಈ ಸಿಟ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಬಿ ಅಂಡ್ ಎಫ್, ಅದು ಕರೆಕ್ಟ್. ಓನ್ಲಿ 1% ಸಿಟ್ ಬಿಟ್ವೀನ್ ಸಿ ಅಂಡ್ ಬಿ. ಓಕೆ, ಬಟ್ ಹಿ ಇಸ್ ನಾಟ್ ಎಚ್. ಸಿ ಅಂಡ್ ಬಿ 1%, ಸಿ ಅಂಡ್ ಬಿ 1%, is not H, correct. Next, B is not immediate neighbor of G, who is not opposite to D. B is not immediate neighbor of G, who is not opposite to D. ಕರೆಕ್ಟ್ ಇದೆ. ಇಲ್ಲಿವರೆಗೂ ಕರೆಕ್ಟ್ ಇದೆ ನಮ್ದು. ಸೊ ಪರ್ಸನ್ಸ್ ಗೊತ್ತಾಯ್ತು. ನಾವಿನ್ನ ಜೆಂಡರು ಅಂಡ್ ಆಕ್ಯುಪೇಷನ್ ಡಿಸೈಡ್ ಮಾಡ್ಬೇಕಷ್ಟೇ. ಬಿ ಡಸ್ ನಾಟ್ ಸಿಟ್ ಆಪೋಸಿಟ್ ಟು ಎ ಫಿಮೇಲ್. ಸೊ ಆಪೋಸಿಟ್ ಫಿಮೇಲ್ ಇಲ್ಲ. ಸೊ ಆಪೋಸಿಟ್ ಫಿಮೇಲ್ ಅಂದ್ರೆ ಸಪೋಸ್ ಟು ಬಿ ಮೇಲ್. ಸೊ ಸಪೋಸ್ ಟು ಬಿ ಮೇಲ್. ಸೊ ಇದು ಮೇಲ್ ಆದ್ರೆ, ಸೊ ಇಲ್ಲಿ ಮೇಲು. ಸೊ ಇದು ಮೇಲ್ ಆದ್ರೆ ಈ ಫಿಮೇಲು. ಸೊ ಈಗೇನೆ ಹುಟ್ಟಿರೋದು ಇವರು ಜಿ ಅನ್ನೋರು. ಸೊ 1 2 3 4 5 6 7. ಸೊ ಇನ್ನೊಬ್ರು ಬೇಕು. ಇನ್ನೊಬ್ರು ಯಾರು ಅಂತ ನೋಡೋಣ. ಇದಿಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಇದು ಹೆಂಗ್ ಮೇಲ್ ಆಯ್ತು ಅಂದ್ರೆ ಬಿ ಆಪೋಸಿಟ್ ಫಿಮೇಲ್ ಕುತ್ಕೊಳ್ಳಂಗಿಲ್ಲ. ಪಾಸಿಬಿಲಿಟಿ ಇರೋದೇ ಇದು. ಸೊ ಎ ಆಸ್ ಟು ಬಿ ಮೇಲ್. ಸೊ ಇನ್ನೊಂದು ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇನ್ನೊಬ್ರು ಯಾರಿದ್ದಾರೆ ಅವರು ಈಗ ಇನ್ ಎಚ್. ಸೊ ಎಚ್ ಇಸ್ ಮೇಲ್. ಯಾಕೆಂತ ಹೇಳ್ತೀನಿ. ಫಿಮೇಲು ಇರೋರು ಅನ್ಮ್ಯಾರಿಡ್ ಯಾರು ಇಲ್ಲ. ಓಕೆನಾ? ಸೊ ಎಚ್ ಮೇಲ್ ಆಗ್ಲೇಬೇಕು. ಫಿಮೇಲ್ ಆದ್ರೆ ಅನ್ಮ್ಯಾರಿಡ್ ಆಗ್ಬಿಡುತ್ತೆ. ಸೊ ಎಚ್ ಇಸ್ ಮೇಲ್. ಅಂಡ್ ಇಲ್ಲಿ ಜಿಗೆ ಮದುವೆ ಆಗ್ಬೋದಿತ್ತು ಅಂತ ಅನ್ಬೋದು ನೀವು, ಬಟ್ 3 ಮ್ಯಾರಿಡ್ ಅಂತ ಕೊಟ್ಟಿದ್ದಾರೆ. ಸೊ ಎಚ್ ಇಸ್ ಮೇಲ್ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಬಿ ಡಸ್ ನಾಟ್ ಸಿಟ್ ಅಪೋಸಿಟ್. ಓಕೆ, ಒನ್ ಆಫ್ ದ ಸನ್ ಆಫ್ ಬಿ ಇಸ್ ಆನ್ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಒನ್ ಆಫ್ ದ ಸನ್ ಆಫ್ ದ ಡಿ is immediate left of. So D ಮೇಲು. One of the son is immediate left of D. One of the son B. C ಸನ್ನ ಅಲ್ಲ. ಸೊ ಪಾಸಿಬಿಲಿಟಿ ಕ್ಯಾನ್ಸಲ್. ಯಾಕೆಂದ್ರೆ ಡಿ ಇಮಿಡಿಯೇಟ್ ಲೆಫ್ಟ್ ಅಲ್ಲಿ ಡಿದು ಸನ್ ಇರಬೇಕು. ಸೊ ಡಿದು ಇದು ಅಂದ್ರೆ ಸೊಸೆ ಇದು.
ಸೊ ಇದು ಪಾಸಿಬಿಲಿಟಿ ಇಲ್ಲೇ ಕ್ಯಾನ್ಸಲ್ ಆಯಿತು. ಸೊ ಇದು ಸನ್ ಇದ್ದಾರೆ ಕರೆಕ್ಟ್ ಇದು. ಸೊ ಮೇಲ್ ಅಂತ ಗೊತ್ತಾಯಿತು. ನೆಕ್ಸ್ಟು ನೆಕ್ಸ್ಟ್ ಏನಿದೆ ಕಾಣಿಸ್ತಿದೆ ಅನ್ಕೋತೀನಲ್ಲ. ಓಕೆ, ದ ಪರ್ಸನ್ ಹೂ ಇಸ್ ನಾಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ, a person who is on immediate left of G and person who is immediate right of B are not doctors. Immediate left of G, immediate left of G. Okay, immediate left of G, C, immediate right of, so ಇವರಿಬ್ರು ಡಾಕ್ಟರ್ಸ್ ಅಲ್ಲ. ಓಕೆ, ನೆಕ್ಸ್ಟು ಏನಿದೆ, ಎಲ್ಲಿತ್ತು ನಾವು ಇಲ್ಲೆಲ್ಲ. G and the person who is immediate, they not doctor. The immediate neighbors of E are neither engineers nor doctor. Immediate neighbors of E. ಸೊ ಎಫ್ ಕೂಡ ಡಾಕ್ಟರ್ ಅಲ್ಲ ಅಂಡ್ ಬಿ ಇಂಜಿನಿಯರ್ ಅಲ್ಲ. ಎಚ್ ಬಂದ್ಬಿಟ್ಟು ಪೇಂಟರ್. ಸೊ ಹೆಚ್ಚು ಯಾರಿಗೆ ಅಂತ ಕೊಟ್ಟಿಲ್ಲಲ್ಲ. ಹೆಚ್ಚು ಜೆಂಡರ್ ಓಕೆ, ಬಟ್ ಹೆಚ್ಚು ಯಾರಿಗೆ ಮಗನ. ಸೊ ಹೆಚ್ಚಿಂದು ಮೋಸ್ಟ್ಲಿ ಕ್ವಶನ್ ಅಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಆ ಥರ ಕೊಟ್ಟಿಲ್ಲ ಅಂದ್ರೆ ಇದು ಬ್ಲಡ್ ರಿಲೇಷನ್ ಇಲ್ಲಿ ಸಾಲ್ವ್ ಆಗಿದೆ. ಎಚ್ ಒಂದು ಪ್ಲೇಸ್ ಮಾಡಬೇಕು, ಎಚ್ ಇಲ್ಲೇ ಬರಬೇಕು. ಸೊ ಎಲ್ಲಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಎಚ್ ಸಿಗೆ ಇಲ್ಲೇ ಇದೆಯಲ್ಲ. ಸೊ ಎಚ್ ಸಿ ಮಗ. ಸೊ ಇದು ಸಾಲ್ವ್ ಆಯಿತು, ಬ್ಲಡ್ ರಿಲೇಷನ್ ಸಾಲ್ವ್ ಆಗಿದೆ. ಓಕೆನಾ, ಇವಾಗ ಇಲ್ಲಿ ಬ್ಲಡ್ ರಿಲೇಷನ್ ಸಾಲ್ವ್ ಆಯಿತು. ಸೊ ಈಗ ಜೆಂಡರ್ಗಳನ್ನ ಕೊಟ್ಬಿಡೋಣ. ಪ್ಲಸ್ಸು ಸಿ, ಸೊ ಇಲ್ಲೆಲ್ಲ ನಮ್ಗೆ ಸಾಲ್ವ್ ಆಗಿರೋದು. ಸೊ ಎಚ್ ಪ್ಲಸ್ಸು, ಜಿ ಬಂದ್ಬಿಟ್ಟು ಪ್ಲಸ್ಸು, ಸಿ ಬಂದ್ಬಿಟ್ಟು ಮೈನಸ್ಸು, ಇ ಬಂದ್ಬಿಟ್ಟು ಮೈನಸ್ಸು, ಎಫ್ ಬಂದ್ಬಿಟ್ಟು ಮೈನಸ್. ಮೈನಸ್ ಅಂದರೆ ಫಿಮೇಲ್, ಪ್ಲಸ್ ಅಂದರೆ ಮೇಲ್. ಸೊ ಈಗ ಎಚ್ ಪೇಂಟರ್, ಎಫ್ ಸಿ ಡಿ, 3 ಜನ ಡಾಕ್ಟರ್ ಹಾಕಾಗಲ್ಲ. ಸೊ ಎಫ್ ಸಿ ಡಿ ಇವ್ರು 3 ಜನ ಡಾಕ್ಟರ್ ಹಾಕಾಗಲ್ಲ, ಬಟ್ ಬೇಕಾಗಿರೋದು 3 ಜನ ಡಾಕ್ಟರ್ಸ್. ಸೊ ಎ ಜಿ ಬಿ ಎ ಜಿ ಬಿ ಇ ಡಾಕ್ಟರ್ಸ್ ಆಗ್ಬೋದು. ಎಲ್ಲಿದೆ? ಎಚ್ ಇಸ್ ಎ ಪೇಂಟರ್. ಇಮಿಡಿಯೇಟ್ ನೈಬರ್ ಆಫ್ ಸಿ ಆರ್ ನೈದರ್ ಆನ್ ಇಂಜಿನಿಯರ್ ನಾರ್ ಆನ್ ಡಾಕ್ಟರ್. ಸೊ ಇಮಿಡಿಯೇಟ್ ನೈಬರ್ ಆಫ್ ಇ ಇಂಜಿನಿಯರ್ ಆಗಲ್ಲ. ಸೊ ಇದು ಇಂಜಿನಿಯರ್ ಆಗಲ್ಲ. ಸೊ ಪೇಂಟರ್ ಒಬ್ನೇ. ಬಿ ಬಂದ್ಬಿಟ್ಟು ಇಂಜಿನಿಯರ್ ಆಗಲ್ಲ. ಎಫ್ ಕೂಡ ಇಂಜಿನಿಯರ್ ಆಗಲ್ಲ. ಇಂಜಿನಿಯರು ಆಗಲ್ಲ, ಡಾಕ್ಟರು ಆಗಲ್ಲ, ಪೇಂಟರು ಆಗಲ್ಲ ಅಂತ ಅಂದ್ರೆ ಎಫ್ ಬಂದ್ಬಿಟ್ಟು ಯಾರು ಆಗ್ತಾರೆ? ಆಥರ್. ನೋಡಿ, ಇಂಜಿನಿಯರ್ ಆಗಲ್ಲ, ಡಾಕ್ಟರ್ ಆಗಲ್ಲ, ಸೊ ಪೇಂಟರ್ ಅಂತೂ ಒಬ್ರೆ. ಸೊ ಎಫ್ ಬಂದ್ಬಿಟ್ಟು ಆಥರ್. ಸೊ ಎಫ್ ಆಥರ್ ಅಂದ್ರೆ ಇನ್ನೊಬ್ರು ಆಥರ್ ಬೇಕು. ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ, ಇಮಿಡಿಯೇಟ್ ರೈಟ್ ಆಫ್. ಇವರಿಬ್ರು ಡಾಕ್ಟರ್ ಅಲ್ಲ, ಇನ್ನ 3 ಜನ ಡಾಕ್ಟರ್ಸ್ ಬೇಕಲ್ಲ ನನಗೆ. ಯಾರು ಡಾಕ್ಟರ್ಸು? ಸೊ 3 ಮೆಂಬರ್ಸ್ ಡಾಕ್ಟರ್ಸ್ ಬೇಕು. ಪೇಂಟರು ಆಥರು ಗೊತ್ತಾಗಿದ್ದಾರೆ. ಸೊ ಸಿ ಡಿ ಡಾಕ್ಟರ್ ಅಲ್ಲ. ಸೊ ಎ ಜಿ ಇ ಬಿ ಡಾಕ್ಟರ್ಸ್ ಆಗಬೇಕು. ಇವ್ರು 3 ಜನದ ನಾನು ಡಾಕ್ಟರ್ ಅಂತ ತಗೊಂಡ್ರೆ, ಇವ್ರು 3 ಜನ ಡಾಕ್ಟರ್ ಆದ್ರೆ, ಸೊ ಇದು ಇಮಿಡಿಯೇಟ್ ನೈಬರ್ ಇಂಜಿನಿಯರ್ ಆಗಲ್ಲ. ಸೊ ಇದು ಇಮಿಡಿಯೇಟ್ ನೈಬರ್ ಆಥರ್ ಆಗ್ಬೋದು. ಸೊ ಇನ್ನು ಉಳಿದಿದ್ದು ಡಿ. ಸೊ ಡಾಕ್ಟರ್ ಆಯ್ತು, ಆಥರ್ ಆಯ್ತು. ಡಿ ಬಂದ್ಬಿಟ್ಟು ಇಂಜಿನಿಯರ್ ಆಗ್ಬೋದು. ಸೊ ಇ ಬಂದ್ಬಿಟ್ಟು ಇನು ಇಂಜಿನಿಯರ್ ಆಗ್ಬೋದು. ಸೊ ಇದಿಷ್ಟು ಸಾಲ್ವ್ ಆಯ್ತು ಕ್ವಶನ್. ಸೊ ಇವಾಗ ಆನ್ಸರ್ ಮಾಡಕ್ ಟ್ರೈ ಮಾಡೋಣ. ಮೇ ಬಿ ಇದೆ ಅನ್ಸುತ್ತೆ. ಸೊ ಇಷ್ಟು ಸಾಕು. ಇಷ್ಟು ಸಾಲ್ವ್ ಆದ್ರೆ ನೀವು ನೆಕ್ಸ್ಟ್ ಆನ್ಸರ್ ನೋಡ್ಬೋದು. ಸೊ ನೋಡಿ, ಸೊ ಆನ್ಸರ್ ಬ್ಲಡ್ ರಿಲೇಷನ್ ಕರೆಕ್ಟಾಗಿ ಸಾಲ್ವ್ ಮಾಡಿದ್ದೀವಿ. ಕರೆಕ್ಟ್ ಇದೆ. ಸೊ ಸಿ ಇಂಜಿನಿಯರ್ ಅಂತೆ. ಸೊ ಸಿ ಇಂಜಿನಿಯರ್, ಎಫ್ ಆಥರ್. ಸೊ ಎಫ್ ಆಥರು, ಎಚ್ ಪೇಂಟರು. ಸೊ ಜಿ ಡಾಕ್ಟರ್ ಕರೆಕ್ಟ್ ಇದೆ. ಸೊ ಜಿ ಡಾಕ್ಟರ್ ಜಿ ಆದ್ಮೇಲೆ ಎ ಡಾಕ್ಟರ್, ಆಬ್ವಿಯಸ್ಲಿ ಎ ಡಾಕ್ಟರ್. ಇವೆರಡು ಡಾಕ್ಟರ್ ಅಂತ ನಂಗೆ ಕನ್ಫರ್ಮ್ ಇತ್ತು. ಸೊ ಎ ಡಾಕ್ಟರ್, ಜಿ ಡಾಕ್ಟರ್. ಸೊ ನೆಕ್ಸ್ಟ್ ಎಚ್ ಪೇಂಟರ್, ಓಕೆ. ಎಫ್ ಆಥರ್, ಇ ಡಾಕ್ಟರ್. ಇ ಡಾಕ್ಟರ್
ಸೊ ಈ ಡಾಕ್ಟರ್ ಆದರೆ ಡಿ ಬಂದ್ಬಿಟ್ಟು ಇಂಜಿನಿಯರ್. ಡಿ ಇಂಜಿನಿಯರ್. ಸೊ ಇದಿಷ್ಟು ಸಾಲ್ವ್ ಆಗಿದೆ. ಸೊ ಈ ವಿಡಿಯೋಗೆ ಇಷ್ಟೇ. ಅಂದ್ರೆ ನಾನು ನಿಮ್ಮ ಜೊತೆ ಸಾಲ್ವ್ ಮಾಡಿದೆ. ಈಗ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಸಾಲ್ವ್ ಮಾಡಕ್ಕೆ 20 ಮಿನಿಟ್ಸ್ ಆಗಿದೆ. ಇಲ್ಲ ಅಂದಿದ್ರೆ 10 ಮಿನಿಟ್ಸ್ ಆಯ್ತು, 12 ಮಿನಿಟ್ಸ್ ಸಾಲ್ವ್ ಮಾಡ್ತಿದ್ದೆ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದು ಸಾಲ್ವ್ ಆಗಿರೋದು ಆನ್ಸರು. ಸೊ ಫಸ್ಟ್ ಬ್ಲಡ್ ರಿಲೇಷನ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಇನ್ಸ್ಟ್ರಕ್ಷನ್ ಬರ್ಕೊಳ್ಳಿ ಏನಿದೆ ಅಂತ, ಸ್ಟಾರ್ಟಿಂಗ್ 2 ಲೈನ್ಸ್. ನೆಕ್ಸ್ಟ್ ಬ್ಲಡ್ ರಿಲೇಷನ್ ಇದ್ರೆ ಫಸ್ಟ್ ಬ್ಲಡ್ ರಿಲೇಷನ್ಗೆ ಜಾಸ್ತಿ ಕ್ಲೂ ಇದೆಯಾ ಅಥವಾ ಸಿಟಿಂಗ್ ಅರೇಂಜ್ಮೆಂಟ್ಗೆ ಅಥವಾ ಪಜಲ್ಗೆ ಜಾಸ್ತಿ ಕ್ಲೂ ಇದೆಯಾ ನೋಡಿ. ಯಾವ್ದಕ್ಕೆ ಜಾಸ್ತಿ ಕ್ಲೂ ಇರುತ್ತೆ ಕ್ವಶನ್ ಅಲ್ಲಿ ಅದನ್ನ ಫಸ್ಟ್ ಬಿಡಿಸ್ಕೊಳ್ಳಿ. ಆಮೇಲೆ ಇನ್ಸ್ಟ್ರಕ್ಷನ್ ಬರ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಬರ್ದಾದ್ಮೇಲೆ ಪಾಸಿಬಿಲಿಟಿ ತಗೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಆದ್ರೆ ಫಸ್ಟ್ ಪಾಸಿಬಿಲಿಟಿ ತಗೊಳ್ಳಿ. ಮೈನ್ಸ್ ಅಲ್ಲಿ ನೀವು ಪಾಸಿಬಿಲಿಟಿ ತಗೊಳಕ್ ಹೋದ್ರೆ ಎಷ್ಟಾಗ್ತವೆ ಅಂತ ಹೇಳಕ್ಕಾಗಲ್ಲ. ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಪಾಸಿಬಿಲಿಟಿ ತಗೊಳ್ಳಿ. ಸೊ ಇದಿಷ್ಟು ಈ ವಿಡಿಯೋಗೆ. ಇನ್ನೂ ಯಾವ್ದಾದ್ರು ಕ್ವಶನ್ ಇದ್ರೆ ಕಳಿಸಿ, ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.